ಲಿಕ್ವಿಡ್ ಸಭೆ ಅಂದ್ರೆ ಯೇಸು ಸಭೆ ಪರಿಶುದ್ಧರು ಎತ್ತಲ್ಪಡುವಂತದ್ದು ರಹಸ್ಯ ಪುರಾಣದಲ್ಲಿ ಅಲ್ಲ, ಬಚಾವ್ ಮಾಡುವುದಕ್ಕೋಸ್ಕರ ಅಂದ್ರೆ ಈ ಪೋಪ್ ಕ್ರಿಸ್ತ ವಿರೋಧಿ ಅಲ್ಲ ಎಂಬುದಾಗಿ ಸಾಬೀತುಪಡಿಸುವುದಕ್ಕೋಸ್ಕರ ಕೌನ್ಸಿಲಿಂಗ್ ಆಫ್ ಟ್ರೆಂಡ್ ಎಂಬುದಾಗಿ ಒಂದು ಸಭಾಕೂಟವನ್ನು ಪ್ರಾರಂಭ ಮಾಡ್ತಾರೆ ಬ್ರದರ್ ಸಿಸ್ಟರ್ಸ್. ಜಾನ್ ಕೆಲ್ವಿನ್, ಮಾರ್ಟಿನ್ ಲೂಥರ್, ವಿಲಿಯಂ ಟೆಂಡಲ್ ಮಧ್ಯದಲ್ಲಿ ಒಂದು ಗೊಂದಲವನ್ನು ಹುಟ್ಟಿಸುವುದಕ್ಕೋಸ್ಕರ ಅಥವಾ ಇವರ ದಾರಿಯನ್ನು ತಪ್ಪಿಸುವುದಕ್ಕೋಸ್ಕರ ಮಧ್ಯದಲ್ಲಿ ಅಥವಾ ಪ್ರೊಟೆಸ್ಟೆಂಟ್ ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು ಸೀಕ್ರೆಟ್ ರ್ಯಾಪ್ಚರ್ ಅಂದ್ರೆ ರಹಸ್ಯ ಬರೋಣ ಎಂಬುವಂತ ಬೋಧನೆಯು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ 11ನೇ ಭಾಗದಲ್ಲಿದ್ದೇವೆ. ಕಳೆದ 10ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಉಪದ್ರವ ಕಾಲಗಳು 3.5 ವರ್ಷ ಅಲ್ಲ, ಅದು 1260 ವರ್ಷಗಳು ಎಂಬುದಾಗಿ ತಿಳಿದುಕೊಂಡೆವು. ಈ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಳ್ಳುವಂತದ್ದು ಈ ಸೀಕ್ರೆಟ್ ರ್ಯಾಪ್ಚರ್ ಎಲ್ಲಿಂದ ಪ್ರಾರಂಭವಾಯಿತು, ಇದನ್ನು ಪ್ರಾರಂಭ ಮಾಡಿದವರು ಯಾರು ಎಂಬುದಾಗಿ ಗಮನಿಸೋಣ. ಯಾಕಂದ್ರೆ ನಾವು 10 ಭಾಗಗಳನ್ನು ಗಮನಿಸಿದೆವು. ಈ 10 ಭಾಗಗಳಲ್ಲಿಯೂ ಕೂಡ ಸೀಕ್ರೆಟ್ ರ್ಯಾಪ್ಚರ್ ಅನ್ನುವಂಥದ್ದು ಸತ್ಯವೇದದಿಂದ ಬಂದಿಲ್ಲ ಎಂಬುದಾಗಿ ಗಮನಿಸಿದೆವು. ಸೊ ಅದನ್ನು ಮತ್ತೊಂದ್ಸಲ ನಾವು ಜ್ಞಾಪಕ ಮಾಡಿಕೊಂಡು ಅದಾದ ನಂತರ ಈ ಸೀಕ್ರೆಟ್ ರ್ಯಾಪ್ಚರ್, ಈ ರಹಸ್ಯ ಪುರಾಣವನ್ನು ಪ್ರಾರಂಭ ಮಾಡಿದವರು ಯಾರು ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ಗಮನಿಸುವಂತದ್ದು 1ನೇ ಭಾಗದಲ್ಲಿ ಅನೇಕರು ಹೇಳುವಂತದ್ದು ಕರ್ತನು ಬರುವಂತಹ ದಿನವು ಗಳಿಗೆಯು ಯಾರು ಗೊತ್ತಿಲ್ಲದೆ ಇರುವ ಕಾರಣದಿಂದ ಎಂಬುದಾಗಿ ಬರೆಯಲ್ಪಟ್ಟಿದೆ, ಅದು ರಹಸ್ಯ ಪುರಾಣ ಎಂಬುದಾಗಿ ಬೋಧಿಸುವವರಾಗಿದ್ದಾರೆ. ಆದರೆ ಆ ವಾಕ್ಯವು ನಮಗೆ ತಿಳಿಸುವಂತದ್ದು ರಹಸ್ಯವಾಗಿ ಬರ್ತಾರೆ ಎಂಬುದಾಗಿ ಅಲ್ಲ, ನಾವು ಪರಿಶುದ್ಧರಾಗಿ ಜೀವಿಸಬೇಕು ಎಂಬ ಉದ್ದೇಶದಿಂದಲೇ ಬರೆದಿದೆ ಎಂಬುದಾಗಿ ತಿಳಿದುಕೊಂಡೆವು. ಎರಡನೇದಾಗಿ ಇವರು ಬೋಧಿಸುವಂತದ್ದು ರಹಸ್ಯ ಪುರಾಣದಲ್ಲಿ ಪರಿಶುದ್ಧರು ಎತ್ತಲ್ಪಡ್ತಾರೆ ಎಂಬುದಾಗಿ ಬೋಧಿಸುವವರಾಗಿದ್ರು. ಆದರೆ ಪರಿಶುದ್ಧರು ಎತ್ತಲ್ಪಡುವಂತದ್ದು ರಹಸ್ಯ ಪುರಾಣದಲ್ಲಿ ಅಲ್ಲ, ಬಹಿರಂಗ ಪುರಾಣದಲ್ಲಿ ಎತ್ತಲ್ಪಡ್ತಾರೆ ಎಂಬುದಾಗಿ ನಾವು ಗಮನಿಸಿ ತಿಳಿದುಕೊಂಡೆವು. ಮತ್ತು 3ನೇ ಭಾಗದಲ್ಲಿ ಇವರು ಹೇಳುವಂತದ್ದು ಪರಿಶುದ್ಧರಿಗೆ ಉಪದ್ರವ ಕಾಲ ಇಲ್ಲ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಸತ್ಯವೇದ ಹೇಳುವಂತದ್ದು ಪರಿಶುದ್ಧರಿಗೆ ಉಪದ್ರವ ಕಾಲ ಇದೆ, ಅಂದರೆ ನಾವು ಕಷ್ಟಗಳನ್ನು ಅನುಭವಿಸಿ ದೇವರ ರಾಜ್ಯಕ್ಕೆ ಬಾಧ್ಯರಾಗಬೇಕು ಎಂಬುದಾಗಿ ಪೌಲನ ಮುಖಾಂತರವಾಗಿ ಅನೇಕ ವಾಕ್ಯಗಳನ್ನು ಗಮನಿಸಿದೆವು. ಮತ್ತು ಯೇಸು ಕ್ರಿಸ್ತರು ಹೇಳಿದ್ದಾರೆ, ನಿಮಗೆ ಲೋಕದಲ್ಲಿ ಕಷ್ಟಗಳು ಸಂಕಟಗಳು ಉಂಟು ಎಂಬುದಾಗಿ. 4ನೇದಾಗಿ ಪರಿಶುದ್ಧರು ಎತ್ತಲ್ಪಟ್ಟ ನಂತರ ಕ್ರಿಸ್ತ ವಿರೋಧಿ ಬರುತ್ತಾನೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಸತ್ಯವೇದ ನಮಗೆ ತಿಳಿಸುವಂತದ್ದು ಪರಿಶುದ್ಧರು ಭೂಮಿಯಲ್ಲಿ ಇರುವಾಗಲೇ ಕ್ರಿಸ್ತ ವಿರೋಧಿಯು ಯುದ್ಧವನ್ನು ಮಾಡ್ತಾನೆ ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. 5ನೇದಾಗಿ ನಾವು ಗಮನಿಸುವಂತದ್ದು ಕ್ರಿಸ್ತ ವಿರೋಧಿಯು ಬರುವುದಕ್ಕೆ ಪವಿತ್ರಾತ್ಮ ತಡೆ ಮಾಡುತ್ತಿದ್ದಾನೆ ಎಂಬುದಾಗಿ ಬೋಧಿಸುವವರಾಗಿದ್ರು. ಆದರೆ ಸತ್ಯವೇದ ಹೇಳುತ್ತದೆ ಕ್ರಿಸ್ತ ವಿರೋಧಿಯು ಬರುವುದಕ್ಕೆ ತಡೆ ಮಾಡುತ್ತಿದ್ದಂಥದ್ದು ಪವಿತ್ರಾತ್ಮನಲ್ಲ, ಸೀಸರ್ ರಾಜ ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. 6ನೇದಾಗಿ ಕ್ರಿಸ್ತ ವಿರೋಧಿಯು ಯೆರೂಸಲೇಮ್ ಜನರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ ಎಂಬುದಾಗಿ ಬೋಧಿಸುವವರಾಗಿದ್ರು. ಆದರೆ ಸತ್ಯವೇದದಲ್ಲಿ ನಾವು ಗಮನಿಸಿದೆವು ಇಸ್ರೇಲ್ ಜನರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಹೊರತು ಒಡಂಬಡಿಕೆಗೂ ಕ್ರಿಸ್ತ ವಿರೋಧಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. 7ನೇದಾಗಿ 3ನೇ ದೇವಾಲಯ ಕಟ್ಟಲ್ಪಡುತ್ತೆ ಎಂಬುದಾಗಿ ಅನೇಕ ಬೋಧಕರು ಬೋಧಿಸುವವರಾಗಿದ್ದಾರೆ. ಆದರೆ ಯೆರೂಸಲೇಮ್ ಅಲ್ಲಿ 3ನೇ ದೇವಾಲಯ ಕಟ್ಟಲ್ಪಡುವುದಿಲ್ಲ, ಅಲ್ಲಿ ಹೈರಾನ್ ಎಂಬ ಪದವನ್ನು ಉಪಯೋಗಿಸಲಾಗಿದೆ, ದೇಹವೆಂಬ ದೇವಾಲಯಕ್ಕೆ ನಾವೋಸ್ ಎಂಬ ಪದವನ್ನು ಉಪಯೋಗಿಸಲಾಗಿದೆ ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. ಕ್ರಿಸ್ತ ವಿರೋಧಿಯು ಬಂದು ಕೂತುಕೊಳ್ಳುವಂತದ್ದು ದೇಹವೆಂಬ ದೇವಾಲಯದಲ್ಲಿ, ಅಂದ್ರೆ ಮನುಷ್ಯರ ಹೃದಯದಲ್ಲಿ ಕೂತುಕೊಳ್ತಾನೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಗಮನಿಸಿ ತಿಳಿದುಕೊಂಡೆವು. 8ನೇದಾಗಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಅನೇಕರು ಹೇಳುವಂತದ್ದು ಕ್ರಿಸ್ತ ವಿರೋಧಿಯು ಯಜ್ಞ ನೈವೇದ್ಯವನ್ನು ನಿಲ್ಲಿಸುತ್ತಾನೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಯಜ್ಞ ನೈವೇದ್ಯವನ್ನು ನಿಲ್ಲಿಸಿರುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ತನ್ನ ದೇಹವನ್ನು ಸಮರ್ಪಣೆ ಮಾಡುವುದರ ಮುಖಾಂತರವಾಗಿ ಒಂದೇ ಸಲ ಬಲಿಯನ್ನು, ಯಜ್ಞವನ್ನು ಅಥವಾ ಯಜ್ಞ ನೈವೇದ್ಯವನ್ನು ನಿಲ್ಲಿಸಿದ್ದಾನೆ ಎಂಬುದಾಗಿ ನಾವು ಗಮನಿಸಿ ತಿಳಿದುಕೊಂಡೆವು. 9ನೇದಾಗಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಅನೇಕರು ಹೇಳುವಂತದ್ದು ದಾನಿಯೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ 70 ವಾರಗಳಲ್ಲಿ 69 ವಾರ ನೆರವೇರಿದೆ, ಇನ್ನೊಂದು ವಾರ ಬಾಕಿ ಇದೆ ಎಂಬುದಾಗಿ ಹೇಳುವವರಾಗಿದ್ರು. ಆದರೆ ಆ 70 ವಾರಗಳನ್ನು ನೆರವೇರಿಸಿರುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಆಲ್ರೆಡಿ ಅದು ನೆರವೇರಿದೆ ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. 10ನೇದಾಗಿ ಅಂದ್ರೆ ಕಳೆದ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಉಪದ್ರವ ಕಾಲಗಳು 1260 ದಿನಗಳು, ಅಂದರೆ 1260 ವರ್ಷಗಳು ಉಪದ್ರವ ಕಾಲ ಇರ್ತದೆ ಹೊರತು 3.5 ವರ್ಷ ಅಲ್ಲ ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. ಯಾಕಂದ್ರೆ ಅನೇಕರು ಬೋಧಿಸುವಂತದ್ದು ಅಂದರೆ ಯೇಸು ಕ್ರಿಸ್ತರು ರಹಸ್ಯವಾಗಿ ಬಂದು ಪರಲೋಕಕ್ಕೆ ಹೋದ ನಂತರ ಭೂಮಿಯಲ್ಲಿ 3.5 ವರ್ಷ ಉಪದ್ರವ ಕಾಲ ಇರ್ತದೆ ಎಂಬುದಾಗಿ ಬೋಧಿಸುವವರಾಗಿದ್ದಾರೆ. ಆದರೆ ಅದು ತಪ್ಪಾದ ಬೋಧನೆ. 1260 ದಿನಗಳು ಅಂದ್ರೆ ಅದು ಪ್ರವಾದನೆ ದಿನಗಳಾಗಿರೋದ್ರಿಂದ ಅದು 1260 ವರ್ಷಗಳು ಉಪದ್ರವ ಕಾಲ, ಆ ಉಪದ್ರವ ಕಾಲ ನೆರವೇರಿದೆ ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. ಈಗ 11ನೇ ಭಾಗದಲ್ಲಿದ್ದೇವೆ. ಈ 11ನೇ ಭಾಗದಲ್ಲಿ ನಾವು ಗಮನಿಸುವಂತದ್ದು ಈ ಸೀಕ್ರೆಟ್ ರ್ಯಾಪ್ಚರ್ ಅಥವಾ ರಹಸ್ಯ ಬರೋಣ ಎಂಬುವಂತ
ಉಪದೇಶವನ್ನು ಪ್ರಾರಂಭ ಮಾಡಿದವರು ಯಾರು? ಸೊ ಇಲ್ಲಿವರೆಗೂ ನಾವು ಸತ್ಯವೇದ ಗಮನಿಸಿದ ಪ್ರಕಾರ ಯೇಸು ಕ್ರಿಸ್ತರು ತಿಳಿಸಿಕೊಟ್ಟಿರುವಂತಹ ವಚನಗಳಿಗೂ ಈ ಸೀಕ್ರೆಟ್ ರಾಪ್ಚರ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಎಂಬುದಾಗಿ ತಿಳಿದುಕೊಂಡವು. ಆದರೆ ಈ ರಹಸ್ಯ ಬರೋಣ ಎಂಬುವಂತ ಉಪದೇಶ ಪ್ರಾರಂಭವಾಗಿದ್ದಾದ್ರೂ ಎಲ್ಲಿಂದ? ಸೊ ಇದನ್ನು ಪ್ರಾರಂಭ ಮಾಡಿದವರು ಯಾರು ಎಂಬುದಾಗಿ ಈಗ ಕೆಲವು ಇತಿಹಾಸಗಳನ್ನು, ಕೆಲವು ಮಿಷನರಿಗಳು ಮಾಡಿರುವಂತಹ ಸೇವೆಗಳನ್ನು ನಾವು ಗಮನಿಸಿ ತಿಳಿದುಕೊಳ್ಳೋಣ ಬ್ರದರ್ ಸಿಸ್ಟರ್ಸ್. ಅದರಲ್ಲಿ ಮುಖ್ಯವಾಗಿ ನಾವು ಸಭೆಯ ಸುಧಾರಕರು ಅಂದ್ರೆ ಮಿಷನರಿಗಳು ಎಂಬುದಾಗಿ ಕರೆಯಲ್ಪಡುವಂತ ಮಾರ್ಟಿನ್ ಲೂಥರ್, ವಿಲಿಯಂ ಟೆಂಡೆಲ್, ಜಾನಸ್, ಜಾನ್ ಕ್ಯಾಲ್ವಿನ್ ಎಂಬಂತ ಅನೇಕ ವ್ಯಕ್ತಿಗಳು ಉಪದೇಶವನ್ನು ಮಾಡುವುದನ್ನು ನಾವು ನೋಡಿದ್ದೇವೆ. ಸೊ ಅವರ ಇತಿಹಾಸದಲ್ಲಿ ಎಲ್ಲಾದ್ರೂ ಸೀಕ್ರೆಟ್ ರಾಪ್ಚರ್ ಅಥವಾ ರಹಸ್ಯ ಬರೋಣ ಎಂಬುದಾಗಿ ಉಪದೇಶ ಮಾಡಿದ್ದಾರೆ ಎಂಬುದಾಗಿ ಕೇಳೋದಾದ್ರೆ ಎಲ್ಲೂ ಕೂಡ ಅವರು ಮಾಡಿಲ್ಲ ಎಂಬುದಾಗಿ ಇತಿಹಾಸ ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾದ್ರೆ ಇವರು ಎಲ್ಲಿಂದ ಬಂದು ಉಪದೇಶವನ್ನು ಪ್ರಾರಂಭ ಮಾಡಿದ್ರು ಅಂದ್ರೆ ಇವರ ಯಾವ ಸಭೆಯಿಂದ ಹೊರಗಡೆ ಬಂದ್ರು, ಅಂದ್ರೆ ಇವರು ಯಾವ ಸಭೆಯಿಂದ ಹೊರಗಡೆ ಬಂದ್ರು ಉಪದೇಶ ಮಾಡಿದ್ರು ಎಂಬುದಾಗಿ ಮೊದಲು ನಾವು ಗಮನಿಸೋದಾದ್ರೆ ಇವರು ಬಂದಿರುವಂತದ್ದು ರೋಮನ್ ಕ್ಯಾಥಲಿಕ್ ಸಭೆಯಿಂದ ಹೊರ ಬಂದು ರೋಮನ್ ಕ್ಯಾಥಲಿಕ್ ಪೋಪೆ ಕ್ರಿಸ್ತ ವಿರೋಧಿ ಎಂಬುದಾಗಿ ಅವರು ಉಪದೇಶವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಆ ಸಮಯದಲ್ಲಿ ರೋಮನ್ ಕ್ಯಾಥಲಿಕ್ ಸಭೆಯವರು ಅಲ್ಲಿರುವಂತಹ ಪೋಪ್, ಬಿಷಪ್, ಕಾರ್ಡಿನಲ್ಸ್ ಗಳು ಪೋಪ್ ಅನ್ನು ಬಚಾವ್ ಮಾಡುವುದಕ್ಕೋಸ್ಕರ ಅಂದ್ರೆ ಈ ಪೋಪ್ ಕ್ರಿಸ್ತ ವಿರೋಧಿ ಅಲ್ಲ ಎಂಬುದಾಗಿ ಸಾಬೀತುಪಡಿಸುವುದಕ್ಕೋಸ್ಕರ ಆ ಸಮಯದಲ್ಲಿ ಅಂದ್ರೆ 1545ರಲ್ಲಿ ಒಂದು ಕೌನ್ಸಿಲಿಂಗ್ ಆಫ್ ಟ್ರೆಂಟ್ ಎಂಬುದಾಗಿ ಒಂದು ಸಭಾಕೂಟವನ್ನು ಪ್ರಾರಂಭ ಮಾಡ್ತಾರೆ ಬ್ರದರ್ ಸಿಸ್ಟರ್ಸ್. ಇದನ್ನು ಯಾಕೆ ಪ್ರಾರಂಭ ಮಾಡ್ತಾರೆ ಅಂತ ಕೇಳೋದಾದ್ರೆ ಜಾನಸ್, ಜಾನ್ ಕೆಲ್ವಿನ್, ಮಾರ್ಟಿನ್ ಲೂಥರ್, ವಿಲಿಯಂ ಟೆಂಡಲ್ ಈ ಎಲ್ಲಾ ವ್ಯಕ್ತಿಗಳು ಯಾವಾಗ ಪೋಪ್ ಅನ್ನು ಕ್ರಿಸ್ತ ವಿರೋಧಿ ಎಂಬುದಾಗಿ ಹೇಳ್ತಾ ಇದ್ರು, ಈ ಕ್ರಿಸ್ತ ವಿರೋಧಿ ಪೋಪ್ ಅಲ್ಲ ಎಂಬುದಾಗಿ ಸಾಬೀತುಪಡಿಸೋದಕ್ಕೋಸ್ಕರ ಕ್ರೈಸ್ತರ ಮಧ್ಯದಲ್ಲಿ ಅಥವಾ ಪ್ರೊಟೆಸ್ಟೆಂಟ್ ಕ್ರೈಸ್ತರ ಮಧ್ಯದಲ್ಲಿ ಒಂದು ಗೊಂದಲವನ್ನು ಹುಟ್ಟಿಸುವುದಕ್ಕೋಸ್ಕರ ಅಥವಾ ಇವರ ದಾರಿಯನ್ನು ತಪ್ಪಿಸುವುದಕ್ಕೋಸ್ಕರ ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾರೆ. ಅದೇ ಕೌನ್ಸಿಲಿಂಗ್ ಆಫ್ ಟ್ರೆಂಡ್ ಎಂಬುದಾಗಿ ಆ ಮೀಟಿಂಗಿನ ಹೆಸರು. ಸೊ ಇದರಲ್ಲಿ ಅವರು ಮುಖ್ಯವಾಗಿ ಮಾಡುವಂತದ್ದು ಏನಂದ್ರೆ ಜೆಸ್ಟ್ವಿಡ್ ಸಭೆ ಅಂದ್ರೆ ಯೇಸು ಸಭೆ ಎಂಬುವಂತ ಆ ಸಭೆಯಿಂದ ಫ್ರಾನ್ಸಿಸ್ ಕೋರಿಬೇರಾ ಎಂಬುವಂತ ವ್ಯಕ್ತಿ 1590ರಲ್ಲಿ ಕ್ರಿಸ್ತ ವಿರೋಧಿ ಇನ್ನೂ ಪ್ರಕಟವಾಗಲಿಲ್ಲ ಎಂಬುದಾಗಿ ಒಂದು ಪುಸ್ತಕವನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗೇನೆ 1811ರಲ್ಲಿ ಮ್ಯಾನುವೆಲ್ ಲಕುನ್ಸಾ ಎಂಬುವಂತ ವ್ಯಕ್ತಿ ಸೀಕ್ರೆಟ್ ರಾಪ್ಚರ್ ಎಂಬುದಾಗಿ ಒಂದು ಪುಸ್ತಕವನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಮ್ಯಾನುವೆಲ್ ಲಕುನ್ಸಾ ಮತ್ತು ಫ್ರಾನ್ಸಿಸ್ ಕೋರಿಬೇರಾ ಇವರಿಬ್ರು ಮಾಡುವಂತ ಕೆಲಸ ಏನಂದ್ರೆ ಕ್ರಿಸ್ತ ವಿರೋಧಿ ಆಗಿರುವಂತಹ ಪೋಪ್ ಅನ್ನು ಇವನು ಕ್ರಿಸ್ತ ವಿರೋಧಿ ಅಲ್ಲ ಎಂಬುದಕ್ಕೋಸ್ಕರ ಒಂದು ಸಾಬೀತುಪಡಿಸುವುದಕ್ಕೋಸ್ಕರ ಮಾಡುವಂತ ಕಾರ್ಯ ಒಂದು ಸೀಕ್ರೆಟ್ ರಾಪ್ಚರ್, ಇನ್ನೊಂದು ಕ್ರಿಸ್ತ ವಿರೋಧಿ ಇನ್ನೂ ಪ್ರಕಟವಾಗಲಿಲ್ಲ ಎಂಬುದಾಗಿ ಎರಡು ಪುಸ್ತಕಗಳನ್ನು ಬರೆಯುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಇವರ ಉದ್ದೇಶ ಏನಂದ್ರೆ ಆ ಸಮಯದಲ್ಲಿ ಪ್ರೊಟೆಸ್ಟೆಂಟ್ ಸಭೆಯನ್ನು ನಡೆಸುತ್ತಿದ್ದಂತಹ ಅಥವಾ ಸಭೆಯ ಸುಧಾರಕರಾಗಿರುವಂತಹ ಮಿಷನರಿಗಳಾಗಿರುವಂತಹ ಮಾರ್ಟಿನ್ ಲೂಥರ್, ವಿಲಿಯಂ ಟೆಂಡೆಲ್, ಜಾನಸ್, ಜಾನ್ ಕೆಲ್ವಿನ್ ಈ ರೀತಿಯಾದ ಅನೇಕ ಬೋಧಕರು ಬೋಧಿಸ್ತಾ ಇದ್ದಂತಹ ಉಪದೇಶದ ಮಧ್ಯದಲ್ಲಿ ಸೀಕ್ರೆಟ್ ರಾಪ್ಚರ್ ಮತ್ತು ಕ್ರಿಸ್ತ ವಿರೋಧಿ ಇನ್ನೂ ಪ್ರಕಟವಾಗಲಿಲ್ಲ ಎಂಬುವಂತ ಒಂದು ಬೋಧನೆಯನ್ನು ತಂದಿಡುವವರಾಗಿರ್ತಾರೆ. ಆದರೆ ಆ ಸಮಯದಲ್ಲಿ ಅತಿ ಹೆಚ್ಚಾಗಿ ಯಾವ ಪ್ರೊಟೆಸ್ಟೆಂಟ್ ಮಕ್ಕಳು ಕೂಡ ಅದನ್ನು ನಂಬಿರೋದಿಲ್ಲ. ಆದರೆ ಈ ಮ್ಯಾನುವೆಲ್ ಲಕುನ್ಸಾ ಮತ್ತು ಫ್ರಾನ್ಸಿಸ್ ಕೋರಿಬೇರಾ ಈ ಇಬ್ಬರು ಬರೆದಿರುವಂತಹ ಪುಸ್ತಕಗಳನ್ನು ಪ್ರೊಟೆಸ್ಟೆಂಟ್ ಸಭೆಯಿಂದ ಹೊರ ಬಂದಂತ ಒಬ್ಬ ಪಾಸ್ಟರ್, ಅವನ ಹೆಸರು ಎಡ್ವರ್ಡ್ ಇರ್ವಿಂಗ್ ಎಂಬುವಂತ ವ್ಯಕ್ತಿ ಈ ಮ್ಯಾನುವೆಲ್ ಲಕುನ್ಸಾ ಮತ್ತು ಫ್ರಾನ್ಸಿಸ್ ಕೋರಿಬೇರಾ ಬರೆದಿರುವಂತ ಈ ಪುಸ್ತಕಗಳನ್ನು ಓದಿ ಅದನ್ನು ಇಂಗ್ಲಿಷ್ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಭಾಷಾಂತರ ಮಾಡೋದಕ್ಕೆ ಪ್ರಾರಂಭಗೊಳ್ತಾನೆ. ಇದನ್ನು ಮಾಡಿರುವಂತದ್ದು 1826ರಲ್ಲಿ, ಪ್ರಿಂಟ್ ಮಾಡಿರುವಂತದ್ದು 1827ರಲ್ಲಿ ಇದನ್ನು ಪ್ರಚಾರ ಮಾಡುವುದಕ್ಕೆ ಪ್ರಾರಂಭಗೊಳ್ತಾರೆ. ಆದರೆ ಸರಿಸುಮಾರು 1950ರವರೆಗೂ ಇದು ಪ್ರಚಾರಗೊಳ್ಳೋದಿಲ್ಲ ಬ್ರದರ್ ಸಿಸ್ಟರ್ಸ್. ಸೊ ಇಂಡಿಯಾದಲ್ಲಾಗಿರ್ಬೋದು, ಅಮೆರಿಕ, ಯುರೋಪ್ ಕಂಟ್ರಿ ಇಲ್ಲೆಲ್ಲವೂ ಕೂಡ ನಾವು ನೋಡೋದಾದ್ರೆ 1950ರವರೆಗೂ ಸೀಕ್ರೆಟ್ ರಾಪ್ಚರ್ ಅನ್ನುವಂತ ಅಥವಾ ರಹಸ್ಯ ಬರೋಣ ಎಂಬುವಂತ ಉಪದೇಶ ಎಲ್ಲೂ ಕೂಡ ಹಬ್ಬಿರೋದಿಲ್ಲ. ಆ ಹಬ್ಬದ್ರು ಕೂಡ ಯಾವ ಪ್ರೊಟೆಸ್ಟೆಂಟ್ ಮಕ್ಕಳು ಕೂಡ ಇದನ್ನು ನಂಬಿರೋದಿಲ್ಲ. ಆದರೆ 1970ರಲ್ಲಿ ಆಲ್ವಿನ್ಸ್ ಎಂಬ ವ್ಯಕ್ತಿ ಒಂದು ಪುಸ್ತಕವನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಪುಸ್ತಕದ ಹೆಸರೇನಂದ್ರೆ ಲೇಟ್ ಗ್ರೇಟ್ ಪ್ಲಾನೆಟ್. ಅದ್ರ ಜೊತೆಯಲ್ಲಿ ಇನ್ ದ ಥೀಫ್ ಇನ್ ದ ನೈಟ್ ಎಂಬುವಂತ ಪುಸ್ತಕವನ್ನು ಬರೀತಾನೆ ಮತ್ತು ಎಫ್ ಬಿಯಂಡ್ ಎಂಬುವಂತ ಪುಸ್ತಕವನ್ನು ಬರೆದು ಅದ್ರ ಜೊತೆಯಲ್ಲೇ ಸೀಕ್ರೆಟ್ ರಾಪ್ಚರ್ ಎಂಬುವಂತ ಪುಸ್ತಕವನ್ನು ಕೂಡ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈ 4 ಪುಸ್ತಕಗಳು ಸರಣಿಗಳಲ್ಲೇ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಪುಸ್ತಕಗಳಾಗಿ ಅವರು ಬರೆದು ಪ್ರಚಾರ ಪಡಿಸುವುದಕ್ಕೆ ಮುಂದಾಗ್ತಾರೆ ಬ್ರದರ್ ಸಿಸ್ಟರ್ಸ್. ಇವೆಲ್ಲವೂ ಕೂಡ ಹೇಳುವಂತದ್ದು ಸೀಕ್ರೆಟ್ ರಾಪ್ಚರ್ ಇದೆ ಅಂದ್ರೆ ರಹಸ್ಯ ಪುರಾಣ ಇದೆ. ಆ ರಹಸ್ಯ ಪುರಾಣದ ನಂತರನೇ ಕ್ರಿಸ್ತ ವಿರೋಧಿಯು ಪ್ರಕಟವಾಗಬೇಕು, ಕ್ರಿಸ್ತ ವಿರೋಧಿ ಒಬ್ಬ ಮನುಷ್ಯ ಎಂಬುದಾಗಿ ಹೇಳಿ ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿರುವಂತ ಬಿಷಪ್, ಕಾರ್ಡಿನಲ್ಸ್, ಪೋಪ್ ಅಂದ್ರೆ ಈ ಕ್ರಿಸ್ತ ವಿರೋಧಿಯಾಗಿರುವಂತಹ ಈ ವ್ಯಕ್ತಿಗಳನ್ನು ಮರೆಮಾಚುವುದಕ್ಕೋಸ್ಕರ ಈ ಎಲ್ಲಾ ಪುಸ್ತಕಗಳು ಪ್ರಾರಂಭವಾಗುತ್ತೆ. ಆದರೆ ಇದು ಅತಿ ಹೆಚ್ಚಾಗಿ ಪ್ರಚಾರ ಹೊಂದುವಂತದ್ದು ಯಾವ ಸಮಯದಲ್ಲಿ ಅಂತ ಕೇಳೋದಾದ್ರೆ 1995ರಲ್ಲಿ ಟೀಮ್ ಲೆಹೆ ಎಂಬ ವ್ಯಕ್ತಿ ಲೈಫ್ ಬಿಹೈಂಡ್ ಎಂಬ ಪುಸ್ತಕವನ್ನು ಬರೆದು ಅದನ್ನು ನಾಟಕದ ಮುಖಾಂತರವಾಗಿ ಹಳ್ಳಿ ಕಡೆ ನಾವು ಗಮನಿಸ್ತೀವಲ್ವಾ, ಅಲ್ಲಲ್ಲಿ ನಾಟಕಗಳನ್ನು ಹಾಕಿ ಪ್ರಚಾರ ಪಡಿಸಿ ಸೀಕ್ರೆಟ್ ರಾಪ್ಚರ್ ಇದೆ, ರಹಸ್ಯ ಬರೋಣ ಇದೆ ಎಂಬುದಾಗಿ ಬೋಧಿಸುವುದಕ್ಕೆ, ಪ್ರಚಾರ ಪಡಿಸುವುದಕ್ಕೆ ಪ್ರಾರಂಭಗೊಳ್ತಾರೆ. ಹೆಚ್ಚು ಕಮ್ಮಿ ನಾವು
ನಾವು ಗಮನಿಸೋದಾದ್ರೆ ಆದಿ ಅಪೊಸ್ತಲರಿಂದ ಪ್ರಾರಂಭಗೊಂಡು 1900 ವರ್ಷಗಳ ತನಕ ಯಾವುದೇ ರೀತಿಯಾದ ರಹಸ್ಯ ಬರೋಣ ಇರೋದಿಲ್ಲ ಬ್ರದರ್ ಸಿಸ್ಟರ್ಸ್. ಆದರೆ 1900 ವರ್ಷಗಳು ದಾಟಿದ ನಂತರವೇ ಸರಿಸುಮಾರು 1970 ಇದು ಪ್ರಾರಂಭವಾಗುವಂತದ್ದು ಸೀಕ್ರೆಟ್ ರ್ಯಾಪ್ಚರ್ ಅಥವಾ ರಹಸ್ಯ ಬರೋಣ. ಕ್ರಿಸ್ತ ವಿರೋಧಿ ಇನ್ನೂ ಪ್ರಕಟವಾಗಲಿಲ್ಲ, ರೆವಲ್ಯೂಷನ್ ಇನ್ನೂ ಪ್ರಾರಂಭಗೊಂಡಿಲ್ಲ ಎಂಬುದಾಗಿ ಹೇಳುವುದಕ್ಕೆ ಪ್ರಾರಂಭಗೊಳ್ತಾರೆ. ಬ್ರದರ್ ಸಿಸ್ಟರ್ಸ್ ಅರ್ಥ ಮಾಡ್ಕೊಳ್ಳಿ, ಈ ಎಲ್ಲಾ ಕಾರ್ಯಗಳು ಯಾವುದಕ್ಕೋಸ್ಕರ ನಡೆದಿದೆ ಎಂಬುದಾಗಿ ಕೇಳೋದಾದ್ರೆ ಕ್ರಿಸ್ತ ವಿರೋಧಿ ಆಗಿರುವಂತಹ ಪೋಪ್ ಅನ್ನು ಮರೆಮಾಚುವುದಕ್ಕೋಸ್ಕರ ಈ ರಹಸ್ಯ ಬರೋಣ ಅಥವಾ ಸೀಕ್ರೆಟ್ ರ್ಯಾಪ್ಚರ್ ಕ್ರಿಸ್ತ ವಿರೋಧಿ ಇನ್ನೂ ಪ್ರಕಟವಾಗಿಲ್ಲ ಎಂಬುದಕ್ಕೋಸ್ಕರ ಈ ಎಲ್ಲಾ ಪುಸ್ತಕಗಳನ್ನು ಬರೆದು ಅನೇಕ ಜನರಿಗೆ ಹಂಚಲಾಗುತ್ತೆ ಮತ್ತು ನಾಟಕಗಳ ಮುಖಾಂತರವಾಗಿ ಫಿಲಂ ಮುಖಾಂತರವಾಗಿ ಅಲ್ಲಲ್ಲಿ ಪ್ರಚಾರ ಪಡಿಸಲಾಗುತ್ತೆ ಬ್ರದರ್ ಸಿಸ್ಟರ್ಸ್. ಸೊ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಸತ್ಯವೇದದಲ್ಲಿ 10 ಭಾಗವನ್ನು ಗಮನಿಸಿ ತಿಳಿದುಕೊಂಡೆವು. ಸೀಕ್ರೆಟ್ ರ್ಯಾಪ್ಚರ್ ಅಥವಾ ರಹಸ್ಯ ಬರೋಣ ಎಂಬ ಒಂದು ಪದ ಸತ್ಯವೇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಎಂಬುದಾಗಿ. ಈಗ ರಹಸ್ಯ ಬರೋಣ ಎಂಬುವಂತ ಉಪದೇಶ ಎಲ್ಲಿಂದ ಬಂದಿದೆ ಎಂಬುದಾಗಿ ನಾವು ಗಮನಿಸಿದೆವು. ಈ ರಹಸ್ಯ ಬರೋಣ ಬಂದಿರುವಂತದ್ದು ಕ್ರಿಸ್ತ ವಿರೋಧಿ ಆಗಿರುವಂತಹ ರೋಮನ್ ಕ್ಯಾಥಲಿಕ್ ಪೋಪ್ ಇಂದ ಎಂಬುದಾಗಿ ತಿಳಿದುಕೊಂಡೆವು. ಬ್ರದರ್ ಸಿಸ್ಟರ್ಸ್, ಒಮ್ಮೆ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ದೇವರ ವಾಕ್ಯಕ್ಕೆ ಯಾರು ವಿರೋಧವಾಗಿ ಉಪದೇಶ ಮಾಡ್ತಾರೋ ಅವರಿಂದ ನಾವು ದೂರ ಇರಬೇಕು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಈಗ ರೋಮನ್ ಕ್ಯಾಥಲಿಕ್ ಪೋಪ್ ಮಾತ್ರ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಉಪದೇಶ ಮಾಡ್ತಿದ್ದಾರ ಅಂತ ಕೇಳೋದಾದ್ರೆ ಅವರು ಮಾತ್ರ ಅಲ್ಲ, ಪ್ರೊಟೆಸ್ಟೆಂಟ್ ಮಕ್ಕಳು ಕೂಡ ಇದನ್ನು ತೆಗೆದುಕೊಂಡು ಕ್ರಿಸ್ತ ವಿರೋಧಿ ಇನ್ನು ಪ್ರಕಟವಾಗಲಿಲ್ಲ, ರ್ಯಾಪ್ಚರ್ ಅಂದ್ರೆ ರಹಸ್ಯ ಬರೋಣ ಇದೆ ಎಂಬುದಾಗಿ ಹೇಳಿಕೊಂಡು ಅನೇಕ ಮಕ್ಕಳನ್ನು ಮೋಸಗೊಳಿಸಿ ತಾವು ಕೂಡ ಮೋಸ ಹೋಗುವವರಾಗಿದೆ ಬ್ರದರ್ ಸಿಸ್ಟರ್ಸ್. ಅದಕ್ಕೆ 1 ತಿಮೋಥಿ 6ನೇ ಅಧ್ಯಾಯ ವಚನ 3ರಿಂದ 6ನೇ ವಚನ ನಾವು ಗಮನಿಸುವಾಗ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬೋಧನೆ ಮಾಡುವವರಿಂದ ನಾವು ದೂರ ಇರಬೇಕು. ಯಾಕಂದ್ರೆ ಅವರು ಮಾಡುವಂತಹ ಉಪದೇಶವು ಅವರ ಹೊಟ್ಟೆಗೋಸ್ಕರ ಅವರ ಜೀವನಕ್ಕೋಸ್ಕರ ಇರುತ್ತದೆ ಹೊರತು ಪರಲೋಕ ರಾಜ್ಯಕ್ಕೋಸ್ಕರ ಇರೋದಿಲ್ಲ ಬ್ರದರ್ ಸಿಸ್ಟರ್ಸ್. ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 17-18ನೇ ವಚನ ಪ್ರಕಾರವಾಗಿ ನಾವು ಅಪೊಸ್ತಲರ ಬೋಧನೆಯ ಪ್ರಕಾರವಾಗಿ ನಡೆಯುವಂತ ಸಭೆಯಲ್ಲಿ ನಾವು ಸೇರ್ಬೇಕೇ ಹೊರತು ಅಪೊಸ್ತಲರ ಬೋಧನೆಗೆ ವಿರುದ್ಧವಾಗಿ ನಡೆಯುವಂತಹ ಸಭೆಗೆ ಹೋಗಬಾರದು ಮತ್ತು ಅವರನ್ನು ಗುರುತಿಟ್ಟುಕೊಂಡು ಅವರಿಗೆ ನಾಚಿಕೆ ಆಗೋ ರೀತಿಯಿಂದ ನಾವು ದೂರ ಇರಬೇಕು ಎಂಬುದಾಗಿ ಸತ್ಯವೇದ ಹೇಳುವಂತದ್ದಾಗಿದೆ ಬ್ರದರ್ ಸಿಸ್ಟರ್ಸ್. ಆದ್ರೂ ಕೂಡ ತೀತ 3ನೇ 10ನೇ ವಚನದ ಪ್ರಕಾರ ಒಂದೆರಡು ಸಲ ಸಭೆಯವರಿಗೆ ಬುದ್ಧಿ ಹೇಳಿ ಅವರು ಕೇಳದೇ ಇದ್ರೆ ಅವರಿಂದ ನಾವು ದೂರ ಇರಬೇಕು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಸೊ ಇಲ್ಲಿವರೆಗೂ ಅಂದ್ರೆ 11 ಭಾಗಗಳನ್ನು ಗಮನಿಸಿ ತಿಳಿದುಕೊಂಡ ಬ್ರದರ್ ಸಿಸ್ಟರ್ಸ್. ಸೊ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಸೀಕ್ರೆಟ್ ರ್ಯಾಪ್ಚರ್ ಅಂದ್ರೆ ರಹಸ್ಯ ಬರೋಣ ಎಂಬಂತ ಒಂದು ಉಪದೇಶವು ಸುಳ್ಳಾದ ಬೋಧನೆ ಆಗಿದೆ. ಈ ಸುಳ್ಳಾದ ಬೋಧನೆಯು ಕ್ರಿಸ್ತ ವಿರೋಧಿಯಾಗಿರುವಂತಹ ರೋಮನ್ ಕ್ಯಾಥಲಿಕ್ ಪೋಪ್ ಇಂದ ಬಂದಿರುವಂತದ್ದು, ಇದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂತದ್ದು ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. ಈ ಭಾಗಗಳ ಬಗ್ಗೆ ನಿಮ್ಗೆ ಏನಾದ್ರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು. ಇದುವರೆಗೂ ವಾಕ್ಯವನ್ನು ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ ಘನತೆ ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.